ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. नमस्ते बच्चों, कैसे हैं आप सब? आशा है घर में स्वस्थ और सुरक्षित है. ಮನೆಯಲ್ಲಿ ಎಲ್ಲರೂ ಸುರಕ್ಷಿತವಾಗಿದ್ದೀರಿ अल्वा? तो चलिए आज हम छठी कक्षा के आगे के पाठ को जानने की कोशिश करें. बच्चों, यशोदा मैया और श्री कृष्ण के इस चित्र को देखते ही आप लोग पहचान गए होंगे कि आज हम किस पाठ के बारे में जानने की कोशिश कर रहे हैं. ಯಶೋದೆ ಹಾಗೂ ಶ್ರೀ ಕೃಷ್ಣನ ಚಿತ್ರವನ್ನು ನೋಡಿದ ತಕ್ಷಣ ನಿಮಗೆಲ್ರಿಗೂ ಗೊತ್ತಾಗ್ತಿದೆಯಲ್ವಾ ನಾವು ಈ ದಿನ ಯಾವ ಪಾಠದ ಬಗ್ಗೆ ತಿಳ್ಕೊತಾ ಇದ್ದೀವಿ ಅಂತ? ಜಿ ಹಾಂ, ಬಿಲ್ಕುಲ್ ಸಹಿ ಪಹಚಾನ ಆಪ್ ಲೋಗೋನೆ, ಸರಿಯಾಗಿ ಗುರ್ತಿಸಿದ್ರಿ ಮಕ್ಕಳೇ. ತಮ್ಮ ಪಠ್ಯಪುಸ್ತಕದ 96ನೇ ಪುಟದಲ್ಲಿ ಇರುವಂಥ ಮಾ ಕಾ ಪ್ಯಾರ್ ಅನ್ನೋ ಪದ್ಯವನ್ನು ನಾವೀಗ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಮಕ್ಕಳೇ, ಅಹಂ ಬ್ರಹ್ಮಾಸ್ಮಿ ಅನ್ನೋ ತತ್ವದ ಆಧಾರದ ಮೇಲೆ ಅಣುರೇಣ ತೃಣಕಾಷ್ಟಗಳಲ್ಲೂ ಸಹ ದೈವತ್ವವನ್ನು ಹುಡುಕುವಂಥ ಸಂಸ್ಕಾರ ಭಾರತೀಯರದ್ದು. ಅದರಲ್ಲೂ ನಮ್ಮ ಜೀವನದ ಏಳ್ಗೆಗೆ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುವಂತಹ ತಾಯಿ, ತಂದೆ, ಗುರುಗಳನ್ನು ಅತ್ಯಂತ ಪೂಜ್ಯ ಭಾವದಲ್ಲಿ ಕಾಣ್ತಾ ಇರುವಂಥ ಸಂಸ್ಕಾರನೂ ಇದೆ. तो इसलिए कहा गया है कि मातृदेवो भव, पितृदेवो भव, आचार्य देवो भव, अतिथि देवो भव. तो आज की इस कक्षा को हम एक श्लोक के द्वारा शुरू करने जा रहे हैं. तो चलिए हम उन दोनों श्लोकों में आचार्य और माँ की क्या प्रमुखता है इसे जानने की कोशिश करें. ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधि साक्षिभूतं भावातीतं त्रिगुणरहितं सद्गुरुं तं नमामि, सद्गुरुं तं नमामि. ಭಾವಾರ್ಥ: ಬ್ರಹ್ಮಾನಂದವನ್ನು ನೀಡುವವನು, ಪರಮ ಸುಖವನ್ನು ಕೊಡುವವನು, ಜ್ಞಾನದ ಮೂರ್ತಿಯೂ ಆಗಿರುವ, ದ್ವಂದ್ವಗಳಿಗೆ ಅತೀತನಾಗಿರುವ, ಆಕಾಶದಷ್ಟು ವಿಶಾಲವಾಗಿರುವ ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಈ ಮಹಾವಾಕ್ಯ ಸ್ವರೂಪನೂ ಆಗಿರತಕ್ಕಂಥ ಒಬ್ಬನೇ ಆಗಿರುವ ನಿತ್ಯನೂ, ನಿಷ್ಕಲ್ಮಶನೂ, ಅಚಲನೂ, ಧೀಶಕ್ತಿ ಹೊಂದಿದವನು, ಭಾವಾತೀತನು, ತ್ರಿಗುಣರಹಿತನೂ ಆದ ಶ್ರೀ ಗುರುವಿಗೆ ನನ್ನ ನಮಸ್ಕಾರಗಳು. ಆಸ್ತಾಂ ತಾವದಿಯಂ ಪ್ರಸೂತಿ ಸಮಯೇ ದುರ್ವಾರಶೂಲೌ ವೃಥಾ ನೈರುಚ್ಯೇತನು ಶೋಷಣಂ ಮಲಮಯೀ ಶಯ್ಯಾ ಚ ಸಂವತ್ಸರೀ ಏಕಸ್ಯಾಪಿ ನ ಗರ್ಭಭಾರಭರಣ ಕ್ಲೇಶಸ್ಯ ಯಸ್ಯಾಕ್ಷಮಃ ದಾತುಂ ನಿಷ್ಕೃತಿ ಮುನ್ನದೋಪಿ ತನಯಃ ತಸ್ಯೈ ಜನನ್ಯೈ ನಮಃ. ಭಾವಾರ್ಥ: ಅಮ್ಮ, ನನ್ನನ್ನು ಹೆತ್ತ ಸಮಯದಲ್ಲಿ ನೀನು ವಿಪರೀತ ಹೊಟ್ಟೆನೋವು ಅನುಭವಿಸಿದೆಯಲ್ಲವೇ? ಶರೀರದ ಹೊಳಪು ಕಳೆದುಕೊಂಡರೂ ಸಹ, ಮಲದಿಂದ ಹಾಸಿಗೆ ಮಲಿನವಾದರೂ ಸಹ 1 ವರ್ಷ ಕಾಲ ಆ ಮಹಾಕಷ್ಟವನ್ನು ಹೇಗೆ ತಾನೇ ಸಹಿಸಿದೆಯೋ ಅಲ್ಲವೇ? ಯಾರೂ ಕೂಡ ಅಂಥ ಬಾಧೆಯನ್ನು ಸಹಿಸಲಾರರು. ಆದ್ದರಿಂದ ಎಷ್ಟೇ ದೊಡ್ಡವನಾದರೂ ಕೂಡ ಮಗ ತಾಯಿಯ ಋಣ ತೀರಿಸಬಲ್ಲನೇ?
ಆದ್ದರಿಂದ ಅಂಥ ಮಾತೃ ಸ್ವರೂಪಿಯಾದ ತಾಯಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. तो चलिए बच्चों, जैसे ವೈದ್ಯೋ ನಾರಾಯಣೋ ಹರಿಹಿ, ಇದರ ಜೊತೆ ನಮ್ಮ ಜೀವನದ ಅವಿಭಾಜ್ಯ ಭಾಗವಾದಂತಹ ತಾಯಿ ತಂದೆ ಆಚಾರ್ಯರಿಗೆ ಒಂದು ಅಭಿನಯ ಗೀತೆಯ ಮೂಲಕ ನಮನವನ್ನು ಸಲ್ಲಿಸಿ ಬರೋಣ. ಈಗ ಒಂದು ಅಭಿನಯ ಗೀತೆಯನ್ನು ನೋಡೋಣವಾ? ನವಮಾಸ ಹೊತ್ತು ನನ್ನನು ಹೆತ್ತು ಸಾಕಿದ ತಾಯಿಗೆ ವಂದನೆ, ಸಾಕಿದ ತಾಯಿಗೆ ವಂದನೆ. ಮೈ ಮುರಿದುಡಿದು ನನ್ನನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದೆ ಕಲಿಸಿ ಹರಸಿದ ಗುರುವಿಗೆ ವಂದನೆ, ಹರಸಿದ ಗುರುವಿಗೆ ವಂದನೆ. ಮಕ್ಕಳೇ, ಈ ಅಭಿನಯ ಗೀತೆಯಲ್ಲಿ ನಾವು ತಾಯಿ ತಂದೆಯಾದಿಯಾಗಿ ಎಲ್ಲರಿಗೂ ನಮಿಸಿ ಬಂದ್ವಿ ಅಲ್ವಾ? तो चलिए अब हम माँ का प्यार इस कविता के विस्तृत जानकारी प्राप्त करेंगे. प्यार यानी प्रीति, प्रेमा. और इस कविता के कवि हैं डॉक्टर टी.जी. ಪ್ರಭಾಶಂಕರ್ ಪ್ರೇಮಿ ಜಿ. ಮಕ್ಕಳೇ, ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅಂದರೆ ಇವರು ಒಬ್ಬ ಅಹಿಂದಿ ಕವಿ. ಅಂದರೆ ಯಾರ ಮಾತೃಭಾಷೆ ಹಿಂದಿ ಅಲ್ಲ, ಆದರೆ ಹಿಂದಿಯಲ್ಲಿ ಅವರು ಸಾಹಿತ್ಯವನ್ನು ರಚನೆ ಮಾಡಿದ್ರೆ ಗದ್ಯಗಳನ್ನು ಬರೆಯೋದು, ಪದ್ಯಗಳನ್ನು ಬರೆಯೋದು, ನಾಟಕಗಳನ್ನು ರಚಿಸೋದು ಹಿಂದಿ ಭಾಷೆಯಲ್ಲಿ ಮಾಡಿದ್ರೆ ಅಂತಹ ಕವಿಗಳನ್ನು ನಾವು ಅಹಿಂದಿ ಕವಿ ಅಂತ ಕರಿತೇವೆ. तो ये डॉक्टर टी.जी. प्रभाशंकर प्रेमी जी बेंगलुरु यूनिवर्सिटी यानी बेंगलुरु विश्वविद्यालय में हिंदी विभाग के प्रोफेसर भी रहे हैं. तो बच्चों, अब हम माँ का प्यार इस कविता के कवि डॉक्टर टी.जी. प्रभाशंकर प्रेमी जी से ही जान लेंगे कि इन्हें इस माँ का प्यार कविता लिखने के लिए प्रेरणा कैसे मिली, इस कविता रचना का उद्देश्य क्या है. तो चलिए उनसे हम कुछ सुनेंगे. माँ का प्यार, ये 6th स्टैंडर्ड के बच्चों के लिए जो अभी अभी अक्षर ज्ञान हिंदी का सीख रहे हैं, उन लोगों के लिए रची गई कविता है. इस कविता का उद्देश्य माँ को बच्चों के लिए परिचय कराना है. माँ एक तरह से गुरु है, बच्चों के लिए गुरु सब कुछ है. उसी तरह माँ भी बच्चे के लिए सब कुछ है. माँ का प्यार ही पहला प्यार है बच्चे के लिए. और माँ और बच्चे का संबंध जो है वो अटूट संबंध है. और वो इस तरह का संबंध है कि माँ बच्चे को सब कुछ सिखाती है, चलने से लेकर के खेलने से सब कुछ सिखाती है. ये माँ का जो प्यार है, माँ की ममता जो है, वही माँ का प्यार है. उसका कोई आर नहीं है, पार नहीं है. तो ये मेरा इस कहानी का उद्देश्य है. इस कविता को लिखने के पीछे कारण, दो कारण हैं. एक तो पहले से मेरे लिए माँ के प्रति वो सद्भावना है. मैं बहुत सारी कविताएं माँ पर लिखता रहता हूँ मैं. एक तो बहुत पहले माँ कन्नड़ में ताई नाम से मैंने लिखा था, वो भी बच्चों के लिए था. स्कूल में भी उसको गाते थे. जैसे ಹೆತ್ತ ತಾಯಿ ಹೊತ್ತ ತಾಯಿ ಹೆತ್ತು ಹೊತ್ತು ಸಾಕಿ ಸಲಹಿ ಬೆಳೆಸಿದಾಕೆ ನನ್ನ ತಾಯಿ ಮರೆಯಲಾದೀತೆ, ಮೊದಲ ಅಡಿಯ ನಿಡಿಸಿದಾಕೆ ಮೊದಲ ಪಾಠ ಕಲಿಸಿದಾಕೆ ತಾಯಿಯವಳು ದೇವರ ಮಗೆ ಮರೆಯಲಾದೀತೆ, ಮನೆಯ ಮೊದಲ ಪಾಠಶಾಲೆ ತಾಯಿ ಮೊದಲ ಗುರುವು ಮತ್ತೆ ताई नाडु ताई नुड़िय मरेयलादीते. यही भाव उसमें भी है. तो इस प्रकार की कविता लिखने के पीछे एक कारण ये भी है, एक वो जब एडिट कर रहा था इस 7th स्टैंडर्ड पुस्तक को, उसी संदर्भ में मेरे ही साथ बैठे थे वो 6th स्टैंडर्ड के वो जो चेयरमैन, उन्होंने कहा मेरे लिए एक ऐसी कविता चाहिए जो बच्चों के लिए बहुत सरल हो. तब मैंने सोचा कि इस तरह की कविता क्यों न लिखो. तो उनके लिए उसी संदर्भ के लिए मैंने ये कविता प्रस्तुत की. इस कविता में मैं यही कहना चाहता हूँ कि बच्चों को माँ का प्यार ही सब कुछ है. और बच्चों के लिए मातृभाषा, माँ और गुरु, ये तीनों का संदेश बच्चों को पहुँचना चाहिए. यही मेरा उद्देश्य है. तो चलिए अब हम इस कविता के आरोहण अवरोहण के साथ गायन सुनने की कोशिश करें.
ಕೇಳಿಬರೋಣ ಈ ಪದ್ಯವನ್ನು. ಹಾಗೆ ನೀವೆಲ್ಲರೂ ಇದನ್ನು ಕಂಠಪಾಠ ಮಾಡಿ ಅಂತ ನಿಮಗೆ ಸಲಹೆಯನ್ನು ಕೊಡ್ತಾನೆ. पाला पोसा मेरी माँ ने, पग पग पर संभाला माँ ने, उंगली पकड़ कर लिखना सिखाया, खाकर ठोकर उठना सिखाया, माँ ही पहली गुरु है मेरी, घर ही पहला गुरुकुल है, सदा बसी है माँ की मूरत, कैसे भूलो माँ की सूरत, माँ की ममता माँ का प्यार, उसका कोई यार ना पार। तो बच्चों, अब हम इस कविता में निहित शब्दार्थों को जानने की कोशिश करेंगे। तो पहला शब्द है पोसना, यानी पोषण करना, पालन पोषण करना, पोषिसु। पग पग पर, कदम कदम पर, हेज्जे हेज्जेगे। पग शब्द का और एक शब्द है कदम। और ठोकर खाना, इस शब्द का अर्थ है चोट खाना, ಪೆಟ್ಟು ತಿನ್ನು, ಎಡವುವುದು. ಹಾಗೆ ಮುಂದಿನ ಶಬ್ದಗಳನ್ನು ನೋಡೋಣ. गुरुकुल यानी विद्या सीखने का केंद्र। तो मूरत शब्द का अर्थ है मूर्ति, सूरत शब्द का अर्थ है चेहरा, मुखा। आर ना पार, मेरे इಲ್ಲದ, जिसकी कोई सीमा ना हो, अंत्यवे इಲ್ಲದ, ಕೊನೆಯೇ ಇಲ್ಲದ ಅನ್ನೋ ಅರ್ಥ। तो चलिए बच्चों, अब हम माँ के प्यार से रूबरू होके आते हैं। ಮಕ್ಕಳೇ, ನಿಮ್ಮನ್ನು ಅತಿ ದೊಡ್ಡದಾದ ಒಂದು ಸಮುದ್ರದ ಮುಂದೆ ಹೋಗಿ ನಿಲ್ಲಿಸಿ, ಸಮುದ್ರ ಹೇಗಿದೆ, ಸಮುದ್ರವನ್ನು ನೋಡೋ ಅನುಭವ ಹೇಗಿರುತ್ತೆ ಅನ್ನೋದನ್ನು ನಾನು ಪದಗಳಲ್ಲಿ ಹೇಳ್ತಾ ಹೋದರೆ ನಿಮಗೆ ಅದು ನಿರರ್ಥಕ ಅನಿಸುತ್ತೆ ಅಲ್ವಾ? ಹಾಗೆಯೇ ಅಮ್ಮನ ಪ್ರೀತಿ ಬಗ್ಗೆ, माँ के प्यार को और प्रतिदिन प्रतिक्षण अनुभव कर रहे हैं, लेकिन मेरे द्वारा माँ के प्यार के बारे में बताना शायद ही यह फीका पड़ेगा। फिर भी एक कविता की दृष्टि से हम शब्दार्थ आदि को जानने की कोशिश करें। हमें पाला पोसा यानी पालन पोषण करने वाली कौन है? माँ है। ನಮ್ಮನ್ನು ಪಾಲಿಸಿ ಪೋಷಿಸಿ ಸಂರಕ್ಷಿಸುವಂಥ ಕೆಲಸ ಯಾರು ಮಾಡ್ತಾರೆ? ಕೇವಲ ಅಮ್ಮ. ಪಗ್ ಪಗ್ ಪರ್ ಸಂಭಾಲ ಮಾನೆ. ಆ ಚಿಕ್ಕಂದಿನಲ್ಲಿ ನಾವು ಅಂಬೆಗಾಲು ಇಡುವಾಗ ಅಕಸ್ಮಾತ್ ಬಿದ್ದಾಗ ಗಾಬರಿ ಆಗ್ತಿದ್ದಂಥ ಅಮ್ಮ, ನಾವು ಇಷ್ಟು ದೊಡ್ಡವರಾದ್ಮೇಲೂ ಅಕಸ್ಮಾತಾಗಿ ನಮಗೆ ಪೆಟ್ಟಾದರೆ ಅಷ್ಟೇ ನೋವನ್ನು ಈಗಲೂ ಸಹ ಅಮ್ಮ ಅದನ್ನ ಫೀಲ್ ಮಾಡ್ಕೋತಾರೆ. तो हमें माँ ने पग पग पर संभाला है, ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು रक्षिस्ताಳೆ। इस चित्र में आप देख सकते हैं जिस प्रकार माँ पुचकार रही है, खाना खिला रही है और हमें स्वयं बच्ची होकर हमारे साथ खेल रही है। तो इस तरह हम कह सकते हैं कि माँ ने हमें पालन पोषण भी किया और पग पग पर, कदम कदम पर हमें संभालना भी माँ ने ही किया है। आगे चलें। ಉಂಗಲಿ ಪಕಡ್ಕರ್ ಲಿಖನಾ ಸಿಖಾಯ. ಮಕ್ಕಳೇ, ನೀವು ಶಾಲೆಗೆ ಬರಲಿಕ್ಕಿಂತ ಮುಂಚೆನೇ ಚೈತ್ರ ವೈಶಾಖ ಕಲ್ತು ಬಂದಿದ್ರಿ, ಕೆಲವು ಮಗ್ಗಿಗಳನ್ನು ಕಲ್ತು ಬಂದಿದ್ರಿ, ಅಂಕೆಗಳು, ABCD, ಅಕ್ಷರಾಭ್ಯಾಸ, ಪದಗಳ ರಚನೆ ಇವೆಲ್ಲವನ್ನು ಕಲ್ತು ಬಂದಿದ್ರಿ. ಅದನ್ನು ನಮಗೆ ಹೇಳ್ಕೊಟ್ಟಿದ್ದು ಯಾರು? ಅಮ್ಮ. ಮಗು 1ನೇ ತರಗತಿಗೆ ಮುಂಚೆ ಏನೆಲ್ಲ ಶಿಕ್ಷಣವನ್ನು ಪಡೆದು ಬರುತ್ತೋ ಅದು ಕೇವಲ ಅಮ್ಮನಿಂದ ಆಗಿರುತ್ತೆ. ಉಂಗಲಿ ಶಬ್ದಕ ಅರ್ಥ है ಬೆರಳು. अंगुली ಅಂದರೆ ಹೆಬ್ಬೆರಳು, उंगली ಅಂದರೆ ಬೆರಳು. तो माँ ने हमारी उंगली पकड़कर लिखना सिखाया. ನಮಗೆ ಮೊದಲ ಅಕ್ಷರಾಭ್ಯಾಸ ಶುರು ಆಗೋದು ಅಮ್ಮನಿಂದ. खाकर ठोकर उठना सिखाया. खाकर ठोकर यानी ठोकर खाना, यह एक ಮುಹಾವರ है. ಕನ್ನಡದಲ್ಲಿ ನಾಣ್ಣುಡಿಗಳು, ಇಂಗ್ಲೀಷಲ್ಲಿ ಇಡಿಯಮ್ಸ್ ಅಂತೀರಿಯಲ್ಲ, ಅದನ್ನು ಹಿಂದಿಲಿ ಮುಹಾವರ ಅಂತವೆ. ठोकर खाकर यानी ಎಡವಿ ಬಿದ್ದಾಗ ನಮ್ಮನ್ನು ಎದ್ದು ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದು ಸಹ ನಮಗೆ ಅಮ್ಮನೇ ಕಲಿಸಿದ್ದಾರೆ. तो यहाँ पर कुछ ऐसे साधकों की सूची है बच्चों, जिनके जीवन में जो भी साधनाएं घटी हैं
वो सब सिर्फ और सिर्फ उनकी माताओं से ही हुई है। जैसे हम सबसे पहले उदाहरण शिवाजी महाराज को ही लेंगे। शिवाजी महाराज बचपन में ही अपने पिता के प्रेम से वंचित थे, तो उनकी माता जीजाबाई ने उन्हें शस्त्रास्त्रों का प्रयोग करने से लेकर महाभारत, रामायण, भगवद गीता जैसे शास्त्रीय शिक्षा भी माँ ने ही प्रदान किया था, ताकि वे आगे चलकर महान हिंदू साम्राज्य की स्थापना कर पाए। ಸೊ ನಿಮಗೆ ಅರ್ಥ ಆಯ್ತಲ್ಲ ಮಕ್ಕಳ, ಜೀಜಾಬಾಯಿಯವರು ಶಸ್ತ್ರಾಸ್ತ್ರಗಳ ಬಳಕೆಯ ಜೊತೆ ಶಾಸ್ತ್ರಗಳನ್ನು ಸಹ ಶಿವಾಜಿ ಮಹಾರಾಜರಿಗೆ ಹೇಳ್ಕೊಟ್ಟಿದ್ರು. ಅವ್ರ ದೂಸರಾ ಉದಾಹರಣೆ ಹೇ ಸ್ವಾಮಿ ವಿವೇಕಾನಂದ ಜಿ. ಬಹುಶಃ ಒಂದು ಘಟನೆ ಗೊತ್ತಲ್ವಾ ಮಕ್ಕಳ, ಒಮ್ಮೆ ಬಾಲಕ ನರೇಂದ್ರ ತನ್ನ ತಂದೆ ತಾಯಿಯ ಜೊತೆ ಜಟ್ಕಾ ಬಂಡಿಯಲ್ಲಿ ಹೋಗ್ತಾ ಇದ್ರು. ಅದ್ಯಾಕೋ ಅವ್ರ ತಂದೆಗೆ ಅನ್ನಿಸ್ತು, ನರೇಂದ್ರ ನೀನು ಮುಂದೆ ಬೆಳೆದು ದೊಡ್ಡವನಾಗಿ ಏನಾಗ್ತೀಯಾ ಅಂತ. ಆ ಕುದುರೆಯ ಹೆಜ್ಜೆಗಳ ಗುರುತನ್ನು ಕಂಡು ಹಿಡಿತಾ ಇದ್ದಂಥ ನರೇಂದ್ರ ತಕ್ಷಣನೇ ಕೊಟ್ಟಂಥ ಉತ್ತರ ಜಟ್ಕಾ ಸಾಬಿ ಆಗ್ತೀನಿ ಅಂತ. ಆ ಉತ್ತರವನ್ನು ಗಮನಿಸಿದಂಥ ಅವರ ತಾಯಿ ಮನೆಗೆ ಬಂದ ತಕ್ಷಣ ನರೇಂದ್ರನನ್ನು ಕೊಂಡೊಯ್ದು ಮಹಾಭಾರತದ ಯುದ್ಧದಲ್ಲಿ ಸಪ್ತಾಶ್ವರೂಢನಾಗಿ ಅರ್ಜುನನ ಸಾರಥಿಯಾಗಿ ಕುದುರೆಯನ್ನು ಓಡಿಸ್ತಾ ಇದ್ದಂಥ ಕೃಷ್ಣನ ಚಿತ್ರವನ್ನು ತೋರಿಸಿ, ಖಂಡಿತ ನೀನು ಜಟ್ಕಾ ಸಾಬಿಯಾಗು, ಆದರೆ ಈ ರೀತಿ ಇಡೀ ಭಾರತದ ಉದ್ಧಾರಕ್ಕಾಗಿ ಶ್ರಮಿಸಿದಂಥ ಕೃಷ್ಣನ ರೀತಿಯ ಜಟ್ಕಾ ಸಾಬಿ ನೀನಾಗು ಅನ್ನೋ ಸಂದೇಶವನ್ನು ಅಮ್ಮ ಕೊಡ್ತಾರಂತೆ. ಆಗಿನಿಂದ ನರೇಂದ್ರ ತನ್ನ ಜೀವನದ ಮುಖ್ಯ ಗುರಿ ಭಾರತೋದ್ಧಾರ ಅನ್ನೋದನ್ನು ಮನಗಂಡ್ರು. और यह है ಥಾಮಸ್ ಆಲ್ಫಾ ಎಡಿಸನ್. ಯೇ ಬಚ್ಪನ್ ಸೇ ಹಿ ಬಹರೆ ಥೆ. ಬಾಲ್ಯದಿಂದಲೂ ಈ ಹುಡುಗ ಕಿವುಡನಾಗಿದ್ದ. ಶಾಲೆಯಲ್ಲಿ ಪ್ರತಿ ಶಿಕ್ಷಕರು ಇವನನ್ನು ಉದಾಸೀನದ ದೃಷ್ಟಿಯಿಂದ ನೋಡ್ತಾ ಇದ್ರು. ನೀನು ದಡ್ಡ, ನಿನಗೆ ಕಿವಿ ಕೇಳದೆ ಇರೋದ್ರಿಂದ ನಾವು ಹೇಳೋ ಪಾಠ ನಿನ್ಗೆ ಅರ್ಥ ಆಗಲ್ಲ, ನೀನು ಜೀವನದಲ್ಲಿ ಉದ್ಧಾರ ಆಗಲ್ಲ ಅನ್ನೋಂಥ ಬೇಸರದ ಮಾತುಗಳನ್ನು ಟೀಚರ್ಸ್ ಅವನಿಗೆ ಹೇಳ್ತಾ ಇದ್ರು. ಇದನ್ನು ಅರ್ಥ ಮಾಡ್ಕೊಂಡಂಥ ಅವನ ತಾಯಿ ಅವನನ್ನು ಶಾಲೆಯಿಂದ ಬಿಡಿಸಿದ್ರು. ಮನೆಯಲ್ಲೇ ಕೂತು ತಾನೂ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾದ್ದರಿಂದ ಆ ಹುಡುಗನಿಗೆ ಗಣಿತ, ಭೌತಶಾಸ್ತ್ರ ಹಾಗೆ ಎಲೆಕ್ಟ್ರಾನಿಕ್ಕಿಗೆ ಸಂಬಂಧಪಟ್ಟಂಥ ಅನೇಕ ಜ್ಞಾನವನ್ನು ಕೊಡ್ತಾ ಹೋದರು. ಸೊ ಆ ಮಗು ಕೇಳ್ತಾ ಇದ್ದಂತೆ ಅಮ್ಮಂಗೆ, ಅಮ್ಮ ನಾನು ದಡ್ಡನ, ನಾನು ಜೀವನದಲ್ಲಿ ಉದ್ಧಾರ ಆಗೋದಿಲ್ವಾ? ಸೊ ಆ ಮಾತಿಗೆ ಅಮ್ಮ ಕೊಟ್ಟಂಥ ಉತ್ತರ, ಇಲ್ಲ ಮಗು, ನೀನು ಅತ್ಯಂತ ಪ್ರತಿಭಾನ್ವಿತ, ನೋಡ್ತಾ ಇರು, ನಿನ್ನ ಕಾರಣದಿಂದ ಇಡೀ ಜಗತ್ತು ಮುಂದೆ ಒಂದು ದಿನ ಬೆಳಕನ್ನು ಕಾಣುತ್ತೆ. ಅಮ್ಮನಿಂದ ಈ ಆಶೀರ್ವಾದ ಪಡೆದಂಥ ಈ ಹುಡುಗ ಜಗತ್ತಿಗೆ ವಿದ್ಯುತ್ ಬಲ್ಪನ್ನು ಕಂಡು ಹಿಡಿದು ನೀಡಿದಂತಹ ಮಹಾನ್ ವಿಜ್ಞಾನಿಯಾಗಿ ಬೆಳೆದ. ಸೊ ನೋಡಿದ್ರಲ್ಲ ಅಮ್ಮನ ಪ್ರೀತಿಯ ಶಕ್ತಿ ಎಷ್ಟಿರುತ್ತೆ ಅಂತ. ಸೊ ಹಾಗೇ ಮಕ್ಕಳ, ಅಮ್ಮ ನಮಗೆ ಕೇವಲ ಜ್ಞಾನವನ್ನು ಮಾತ್ರ ನೀಡೋದಿಲ್ಲ, ಅದು ಅಲ್ಲದೆ ಅವಳು ನಮಗೆ ಸಂಸ್ಕಾರ, ಮಾನವೀಯ ಮೌಲ್ಯಗಳು, ನಾವು ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದನ್ನು ನಮಗೆ ಬಾಲ್ಯದಿಂದಲೇ ಅರ್ಥ ಮಾಡಿಸ್ತಾ ಬರ್ತಾಳೆ. ಒಬ್ಬ ಹುಡುಗ ತನ್ನ 20 ವಯಸ್ಸಿನಲ್ಲಿ ಅವನು ಕಳ್ಳತನದ ಆರೋಪದ ಮೇಲೆ ಅವನನ್ನು ಜೈಲಿಗೆ ಹಾಕಲಾಯಿತು. ಜೈಲಿಗೆ ಹಾಕುವಾಗ ಅವನೊಂದು ಮಾತು ಹೇಳ್ದ, ನನ್ನನ್ನು ನೀವು ಜೈಲಿಗೆ ಕಳಿಸೋದಾದರೆ ನನ್ನ ಅಮ್ಮನನ್ನು ನನ್ನ ಜೊತೆ ಜೈಲಿಗೆ ಕಳಿಸಿ. ಯಾಕೆ ಅಂತ ಕಾರಣ ಕೇಳಿದಾಗ ಆ ಹುಡುಗ ಕೊಟ್ಟಿದ್ದಂಥ ಉತ್ತರ ನೋಡಿ, ನಾನು 6ನೇ ತರಗತಿಯಲ್ಲಿ ಮೊದಲು ಆರಂಭದಲ್ಲಿ ಪೆನ್ಸಿಲ್, ರಬ್ಬರ್, ಬೇರೆಯವರ ಪೆನ್ನನ್ನು ಕದ್ದು ತರಲಿಕ್ಕೆ ಶುರು ಮಾಡಿದ್ದೆ. ಯಾವತ್ತು ಅಮ್ಮ ನೀನು ಮಾಡ್ತಾ ಇರೋದು ತಪ್ಪು, ಬೇರೆಯವರ ವಸ್ತುವನ್ನು ಹೀಗೆ ಕದ್ದು ತರಬೇಡ ಅಂತ ಆಗಲೇ ಬುದ್ಧಿ ಹೇಳಿದಿದ್ರೆ ಬಹುಶಃ ನಾನಿವತ್ತು ಇಷ್ಟು ದೊಡ್ಡ ಕಳ್ಳನಾಗ್ತಿರಲಿಲ್ಲ. ಸೊ ನನ್ನ ತಪ್ಪನ್ನು ತಿದ್ದದಲ್ಲೇ ಇರುವಂಥ ಕಾರಣದಿಂದ ಅಮ್ಮನನ್ನು ನನ್ನ ಜೊತೆ ಜೈಲಿಗೆ ಹಾಕಿ ಅಂತ. ಆದರೆ ಖಂಡಿತ ಯಾವ ತಾಯಿಯೂ ಪ್ರಾಕ್ಟಿಕಲಿ ಈ ರೀತಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಮ್ಮ ನಮಗೆ ಜ್ಞಾನದ ಜೊತೆ ಸಂಸ್ಕಾರವನ್ನು ಸಹ ನೀಡ್ತಾರೆ. आगे के चरण को हम देखेंगे. माँ ही पहली गुरु है मेरी, घर ही पहला गुरुकुल है. इन पंक्तियों को पढ़ते ही आप लोगों को एक बात याद आ गई कन्नड़ा में. सो ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅನ್ನೋಂಥ ಸಾಲುಗಳು ನೆನಪಾದ್ವಲ್ವಾ ಮಕ್ಕಳ. सो हमारी पहली गुरु कौन है? माँ है. और हमारी पहली पाठशाला कौन सी है? पहली पाठशाला है घर, यानी पहला गुरुकुल हमें घर ही है. ಸೊ ಗಾಂಧೀಜಿಯವರ ಜೀವನದಲ್ಲಿ ಅವರ ತಾಯಿ ಪುತಲೇಬಾಯಿ ನಿರ್ವಹಿಸಿದಂಥ ಪಾತ್ರ ಮಹಾನ್. बैरिस्टर करने के लिए जाने से पहले गांधी जी से 3 वचन मांगती है. 3 ಪ್ರಮಾಣವನ್ನು ಮಾಡಿಸ್ಕೊಳ್ತಾರೆ. तो सबसे पहला है मैं कभी झूठ नहीं बोलूँगा, और दूसरा है कभी मैं शराब नहीं पीऊँगा, और तीसरा वचन है पराई स्त्रियों को मैं माँ और बहन के रूप में देखूँगा.
ಸೊ ಇಸಿ ಥರ ಜಬ್ ವೇ ಇಂಗ್ಲೆಂಡ್ ಪਹੁಂಚೆ, ಅವ್ರು ಇಂಗ್ಲೆಂಡಲ್ಲಿ ಅಧ್ಯಯನ ಮಾಡುವಾಗ ತಮ್ಮ ಸ್ನೇಹಿತರು ಯಾರಾದರೂ ಈ ಥರ ಈ ಮೂರಲ್ಲಿ ಯಾವುದಾದ್ರೂ ಕೆಟ್ಟ ಕೆಲಸಗಳನ್ನ ಮಾಡುವಾಗ ಗಾಂಧೀಜಿಯವರನ್ನು ಸಹ ಕರೆದ್ರೆ ಗಾಂಧೀಜಿ ತಮ್ಮ ಆಟೋಬಯೋಗ್ರಫಿಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಬರೀತಾರೆ, ಈ ರೀತಿಯಾದ ನನ್ನ ಮನಸ್ಸು ಒಪ್ಪದ ಕೆಲಸಗಳಿಗೆ ಅವರು ಕರೆದಾಗ ಮರುಕ್ಷಣನೇ ಅಮ್ಮನ ಮುಖ ನನ್ನ ಕಣ್ಮುಂದೆ ಬರ್ತಾ ಇತ್ತು, ನನಗೆ ಎಚ್ಚರಿಕೆಯನ್ನು ನೀಡ್ತಾ ಇತ್ತು, ಇಲ್ಲ ಮಗು ಅವ್ರು ಮಾಡ್ತಾ ಇರೋದು ತಪ್ಪು, ನೀನು ಅವ್ರ ಜೊತೆ ಸೇರಬೇಡ. तो यह है माँ की बातों की शक्ति. इस तरह माँ हमें गुरु के रूप में ही सुधारने की कोशिश करती है. तो हम यहाँ पर देख सकते हैं, सदा बसी है माँ की मूरत, कैसे भूलूं माँ की सूरत. ಜಗತ್ತಿನಲ್ಲಿ ನಾವು ಅಮ್ಮನ ಸ್ಥಾನವನ್ನು ಮತ್ತೊಬ್ಬರಿಗೆ ನೀಡೋದಾದರೆ ಅದು ಮಾತೃಭೂಮಿಗೆ ಮಾತ್ರ, ಅಂದರೆ ಭೂಮಿಗೆ. ಮಕ್ಕಳೇ, ನೀವು ಗಮನಿಸಿದ್ದೀರಾ, ಅಮ್ಮ ಏನು ಮಾಡ್ತಾರೆ, ಅಡುಗೆ ಮನೆಯಲ್ಲಿ ಚಾಕು, ಕಾಯಿ ಸುಲಿಲಿಕ್ಕೆ ಬಳಸುವಂಥ ಮಚ್ಚು ಅಥವಾ ಬೇರೆ ಏನಾದರೂ ಚೂಪಾದ ಆಯುಧಗಳನ್ನು ನಿಮ್ಮ ಕೈಗೆ ಸಿಗ್ದಲೇ ಇರುವಷ್ಟು ದೂರವಾಗಿ ಇಟ್ಟಿರ್ತಾರೆ. ಹಾಗೆ ರವೆ ಉಂಡೆ, ಚಕ್ಕುಲಿ, ನಿಮಗೆ ತುಂಬ ಇಷ್ಟ ಆಗುವಂಥ ವಸ್ತುಗಳನ್ನು ನಿಮ್ಮ ಕೈಗೆ ಸಿಕ್ಕೋ ಥರನೇ ಇಟ್ಟಿರ್ತಾರೆ, ಯಾವುದೋ ರೂಪದಲ್ಲಿ ಮಗು ಬಂದು ಅದನ್ನು ತಿನ್ನಲಿ ಅಂತ. ಭೂಮಿ ತಾಯಿಯೂ ಹಾಗೆ ಅತ್ಯಂತ ಅಪಾಯಕಾರಿಯಾದ ಇಂಧನಗಳನ್ನು, ಪೆಟ್ರೋಲಿಯಂ ಉತ್ಪನ್ನಗಳು ಅಥವಾ ಪೆಟ್ರೋಲ್, ಕಬ್ಬಿಣ ಇವೆಲ್ಲವನ್ನು ತನ್ನ ಗರ್ಭದಲ್ಲಿ ಒದಗಿಸಿಟ್ಕೊಂಡಿರ್ತಾಳೆ. ಹಣ್ಣು, ತರಕಾರಿ, ಆಮ್ಲಜನಕ, ನೀರು, ಶುದ್ಧವಾದ ನೀರು ಇವೆಲ್ಲವನ್ನು ಪ್ರಕೃತಿಯಲ್ಲಿ ನಮಗೆ ಕೈ ಸಿಗುವಂಥ ಮಟ್ಟದಲ್ಲೇ ನೀಡಿರ್ತಾರೆ. तो इसी तरह मातृभूमि की सेवा करने वाली साधिकाएं भी हमें माँ के समान हैं. जैसे कि देखिए शारदा माता, जिन्होंने रामकृष्ण परमहंस और विवेकानंद जी जैसे महान साधकों को प्रेरणा देकर बहुत सारे याचकों की मांग को पूरा करते हुए अब भी हम शारदा जी को माता के रूप में, शारदा माते के रूप में ही स्वीकार करते हैं. और तेरेसा जी का नाम जब भी आएगा तो मदर तेरेसा के रूप में हम उन्हें पा सकते हैं. ಶತಮಾನಗಳು ಕಳೆದ ನಂತರವೂ ಸಹ ಅನೇಕ ಪೀಳಿಗೆಯ ಜನ ಇವರನ್ನು ಸಂಬೋಧಿಸುವಾಗ ಶಾರದಾ ಮಾತೆ, ಮದರ್ ತೆರೇಸಾ ಅನ್ನೋ ಹೆಸರಿನಿಂದಲೇ ಗುರುತಿಸ್ತಾರೆ. ಇನ್ಕಿ ಸೂರತ್ और इनके त्याग को हम कभी भी नहीं भूल सकते. माँ की ममता, माँ का प्यार, उसका कोई आर न पार. आर न पार ಅಂದರೆ ತೀರವಿಲ್ಲದ, ಕೊನೆ ಇಲ್ಲದ. तो माँ की ममता, माँ का प्यार के लिए कोई अंतिम सीमा बिल्कुल नहीं है. ಅಮ್ಮನ ಪ್ರೀತಿ ವಾತ್ಸಲ್ಯಕ್ಕೆ ಒಂದು ಕೊನೆ ಅನ್ನೋದೇ ಇಲ್ಲ. ಇದು ಕೇವಲ ಮಾನವರಲ್ಲಿ ಮಾತ್ರ ಅಲ್ಲ ಮಕ್ಕಳ, ಪಶು ಪಕ್ಷಿಗಳ ಮಧ್ಯೆಯೂ ಸಹ ತಾಯಿ ಮಗುವಿನ ಸಂಬಂಧ ಅಷ್ಟೇ ಬಲಿಷ್ಠವಾಗಿರುತ್ತೆ, ಅಷ್ಟೇ ಭಾವನಾತ್ಮಕವಾಗಿರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ವಿಡಿಯೋನ ನೋಡಿ ಬರೋಣವಾ? ಮಕ್ಕಳೇ, ಮುಂದೆ ಭಾಷಾಭ್ಯಾಸವನ್ನು ಮುಂದುವರಿಸಲಿಕ್ಕಿಂತ ಮುಂಚೆ ಈ ಪದ್ಯ ಒಂದು ಅಭಿನಯ ಗೀತೆ. ಸೊ ಈ ಪದ್ಯದ ಒಂದು ಅಭಿನಯ ಗೀತೆಯ ವಿಡಿಯೋವನ್ನು ಈಗ ನೋಡಿ ಬರೋಣವಾ? तो चलिए हम एक वीडियो देखते हैं. पाला पोसा मेरी माँ ने, पग पग पर संभाला माँ ने, उंगली पकड़ कर लिखना सिखाया, खाकर ठोकर उठना सिखाया. माँ ही पहली गुरु है मेरी, घर ही पहला गुरुकुल है. सदा बसी है माँ की मूरत, कैसे भूलो माँ की सूरत. माँ की ममता, माँ का प्यार, उसका कोई यार ना पार. पाला पोसा मेरी माँ ने, पग पग पर संभाला माँ ने. मेरी माँ ने, मेरी माँ ने
मेरी माँ ने। तो अब है हमारी कक्षा का आखिरी पड़ाव जो है भाषाभ्यास। यहाँ पर कुछ प्रश्न पूछे जाएंगे, आप लोगों को ಉತ್ತರ ದೇನಾ ಪಡೇಗ. ಈ ಪದ್ಯ ಅರ್ಥ ಆಗಿರತ್ತಲ್ವಾ ಮಕ್ಕಳೇ? ಸೊ ಇಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಹೇಳ್ತಾ ಬನ್ನಿ. ಮಾನೆ ಕ್ಯಾ ಕ್ಯಾ ಸಿಖಾಯಾ? तो उत्तर है माँ ने उंगली पकड़कर लिखना सिखाया और खाकर ठोकर भी उठना सिखाया. दूसरा प्रश्न है पहला गुरु कौन होता है? तो इसके लिए उत्तर है पहला गुरु माँ होती है या पहली गुरु माँ होती है. और तीसरा प्रश्न कौन सा है? पहला गुरुकुल कौन सा है? करेक्ट, ಸರಿಯಾದ ಉತ್ತರವನ್ನು ನೀಡಿದ್ರಿ. पहला गुरुकुल हमारा घर है. किसका कोई आर पार नहीं है? तो चलिए यहाँ पर उत्तर तैयार है. माँ की ममता और माँ के प्यार का कोई आर पार नहीं है. तो चलिए आगे का प्रश्न देखते हैं. इन पंक्तियों को पूरा करो. इस ಪದ್ಯ से ಸಂಬಂಧಿತ ಈ ಪದ್ಯಕ್ಕೆ ಸಂಬಂಧಿಸಿದಂಥ ಕೆಲವು ಸಾಲುಗಳಿವೆ. ಇಲ್ಲಿ ಅವುಗಳ ಉತ್ತರವಿದೆ. ಈ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಹೇಳ್ತಾ ಬನ್ನಿ. तो चलिए पहला सवाल देखेंगे. पग पग पर डैश माने. तो उत्तर है पग पग पर संभाला माने. सदा बसी है माँ की मूरत. शाबाश. तीसरा उत्तर कौन बोलेगा अभी? माँ की ममता, माँ का प्यार. और चौथा उत्तर है उसका कोई आर ना पार. तो अब यहाँ पर कुछ शब्द पहले को हम देखेंगे. ಇಲ್ಲಿ ಒಂದು ಶಬ್ದದ ಬಗೆಗಿನ ಒಗಟಿದೆ. 2 ಅಕ್ಷರಗಳಿವೆ. ಮಧ್ಯದ ಅಕ್ಷರಗಳನ್ನು ನೀವು ಗುರುತಿಸ್ತಾ ಹೋಗಬೇಕು. ऊ और ली के बीच में कौन सा अक्षर आएगा? गा. तो चलिए आगे का बताइए जल्दी. लिखना. सूर अक्षरों के साथ कौन सा आएगा? ता. और आगे का है ममता. खाया से पहले कौन सा अक्षर आएगा? सिखाया. प और ल के बीच में कौन सा अक्षर आएगा बच्चों? हाँ, पहला. मूरत. शाबाश बच्चों, सब लोगों ने सही पहचाना. तो अब माँ के प्रति बच्चों के कर्तव्यों की सूची. ಮಕ್ಕಳೇ, ಅಮ್ಮವಂತೂ ನಮ್ಮ ಜೀವನಕ್ಕೆ ಸರ್ವಸ್ವವನ್ನು ತ್ಯಾಗ ಮಾಡ್ತಾಳೆ. ಆದರೆ ಮಕ್ಕಳಾದ ನಾವು ಅಮ್ಮನ ಪ್ರತಿ ನಿರ್ವಹಿಸಬೇಕಾದಂಥ ಕರ್ತವ್ಯಗಳ 4 ಪಟ್ಟಿ ಇದೆ. ಆದರೆ ನೀವು 10 ವಾಕ್ಯಗಳನ್ನು ಈ ರೀತಿ ಸೃಷ್ಟಿ ಮಾಡ್ತಾ ಹೋಗಿ ಯಾವುದರಿಂದ ನೀವು ಅಮ್ಮನ ಪ್ರೀತಿಗೆ ಸರಿಯಾದ ಪ್ರತಿಕ್ರಿಯೆಯನ್ನು ನೀಡ್ಬೋದು. पहला वाक्य है माँ के साथ आदर का व्यवहार करना चाहिए. आदर यानी ಗೌರವ್. ಅಮ್ಮನ ಜೊತೆ ತುಂಬ ಗೌರವವಾಗಿ ನಡ್ಕೋಬೇಕು. ಅವ್ರ ಮೇಲೆ ಕೋಪ ಮಾಡ್ಕೋಬಾರ್ದು. ಅವ್ರಿಗೆ ಬಹುವಚನದಿಂದ ಸಂಬೋಧಿಸಿ ಮಾತಾಡಬೇಕು. ಅವ್ರಿಗೆ ಇಷ್ಟ ಆಗದಲ್ಲೇ ಇರುವಂಥ ಪದಗಳನ್ನು ಬಳಸ್ಕೂಡ್ದು. माँ की सीख को नज़र अंदाज नहीं करना चाहिए. नज़र अंदाज ಅಂದರೆ ಉದಾಸೀನ. ಅಮ್ಮ ಏನಾದರೂ ಹೇಳಿದ ತಕ್ಷಣ ನಿನಗೇನು ಗೊತ್ತಾಗಲ್ಲ ಬಿಡು ಅಂತ ಹೇಳೋದಕ್ಕಿಂತ ಅಮ್ಮನ ಮಾತನ್ನು ಕೇಳಿ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. माँ की बातों को मन में रखना चाहिए. ಅಮ್ಮ ಹೇಳುವಂಥ ಹಿತನುಡಿಗಳನ್ನು ನಾವು ಬೇರೆ ಊರಿಗೆ ಹೋಗಲಿ ಅಥವಾ ಬೇರೆ ಸ್ಥಾನಕ್ಕೆ ಹೋಗಲಿ ಯಾವುದೇ ಕಾರಣಕ್ಕೂ ಅಮ್ಮನ ಸಂದೇಶವನ್ನು ನಾವು ಮರಿಕೂಡ್ದು. माँ को हमेशा खुश रखने की कोशिश करना चाहिए. ನಿಮ್ಮ ಯಾವ ವರ್ತನೆಯಿಂದ ಅಮ್ಮನಿಗೆ ಖುಷಿ ಆಗತ್ತೆ, ಅಮ್ಮ ನಗ್ನಗ್ತಾ ಇರ್ತಾರೆ, ಅದೇ ರೀತಿ ವರ್ತನೆಯನ್ನು ರೂಢಿಸ್ಕೊಳ್ಳೋದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಅಮ್ಮನಿಗೆ ಅವಮಾನ ಮಾಡುವಂತಹ, ಅಮ್ಮನಿಗೆ ನೋವು ತರುವಂತಹ, ಅಮ್ಮನ ಕಣ್ಣಲ್ಲಿ ನೀರು ಹಾಕಿಸುವಂಥ ತಪ್ಪು ಕೆಲಸಗಳನ್ನು ನಾವು ಖಂಡಿತ ಮಾಡಕೂಡ್ದು. चलिए बच्चों, अब एक गृह कार्य है. ನಿಮ್ಮ ಮನೆ ಪಾಠಕ್ಕೆ ಅಂತ ಕೆಲವು ಪ್ರಶ್ನೆಗಳಿವೆ ಮಕ್ಕಳೇ. ಈ ಪ್ರಶ್ನೆಗಳನ್ನು ಬರ್ಕೊಳ್ಳಿ. ಹಾಗೆ ಇದನ್ನು ಬರೆದು अपने अध्यापकों को दिखाइएगा. ನಿಮ್ಮ ಟೀಚರ್ಸ್ಗೆ ಇದನ್ನು ತೋರಿಸಿ. आशा है आज का पाठ आप लोगों को समझ में आया होगा. माँ के प्यार से संबंधित बहुत सारी जानकारी हम लोगों ने पाया. इसके साथ साथ कुछ भाषा अभ्यास और व्याकरणांशों की भी जानकारी हम लोगों ने प्राप्त की. धन्यवाद.